ಮಧ್ಯಾಹ್ನದ ಪೈಪ್ ಹೊಡೆದು ಬಿಡ್ತಾರೆ. ಹೊಡ್ಯಾಂತಲೇ ಹೋಗಿ ವೆಲ್ಡಿಂಗ್ ಹೊಡ್ಕೊಂಬಂದೆವು, ಮತ್ತೆ ಸಕ್ಸಸ್ ಆಗಲಿಲ್ಲ ಅದು. ಈಗ ಮತ್ತೆ ವೆಲ್ಡಿಂಗ್ ಹೊಡ್ಕೊಂಬಂದು ಜೋಡಿಸಿ ಮಿಷನ್ ಚಾಲು ಮಾಡೀನಿ. ಈ ಸದ್ದವ್ರಿಗೆ ಕೆಳಗದು ಎಮ್ಸಂಡ್ ಬೇಕೈತ್ರಿ, ಕೆಳಗೆ ಬಿಟ್ಟಿನಿ ರೀ ಅವರಿಗೆ. ಆಮೇಲೆ ರ್ಯಾಂಪ್ ತೊಗೋಬೇಕೈತ್ರಿ ಈ ಸೈಡ್ ಹಿಂದಿನ ಬಾಸು. ಈ ಕಡೆ ಏನೋ ಸ್ವಲ್ಪ ರ್ಯಾಂಪ್ ತೆಗಿಯಪ್ಪ ಅಂತಂದ್ರೆ ನಮ್ಮ ಮಿಷನ್ ಕೆಳಗೆ ನೋಡ್ರಿ. ಇದು ಮುಂದಿಂದ ರ್ಯಾಂಪ್ ಮಾಡ್ಕೋಬೇಕು. ಇದೆಲ್ಲ ರ್ಯಾಂಪ್ ಮಾಡ್ಕೊಂಡು ಅಂದ್ರೆ ಕರೆಕ್ಟ್ ಆಕೈತ್ರಿ. ಈ ಕಡೆ ಹೊಳೆ ತೆಗ್ದು ಹೋಗಿಬೇಕ್ರಿ. ಇದು ನೋಡತ್ರಿ ಹೊಳ್ಯಾಗ ಇಲ್ಲಿ ಬೀಳದೈತಿ ನೋಡ್ರಿ ಮನೆ ಪೈಪ್ ಬಲ್ಲಿ. ಇದು ನೋಡ್ರಿ ಹೊಳಿ, ಇದು ರ್ಯಾಂಪ್ ನೋಡೈತ್ರಿ. ಈ ರ್ಯಾಂಪ್ನಾಗ ಏನು ಮಣ್ಣು ಒಯ್ದು ಇಚ್ಚಿಗಡೆ ಹೋಗಿದ್ದೀನಿ, ನೋಡ್ಬೋದು ನೀವು. ಕ್ಯಾ ಖೂಬ್ ಲಗತಿ ಹೈ. ಸಂಜೆ 6 ಗಂಟೆಗೆ ಐತ್ರಿ ಟೈಮ್ ರೀ. ಆಮೇಲೆ ಮಿಷನ್ ರ್ಯಾಂಪ್ ಒಳಗಿಂದ ಹೊರಗೆ ತೆಗಿತೀನಿ, ಯಾಕಂದ್ರೆ ಬ್ಲಾಸ್ಟಿಂಗ್ ಮಾಡೋರು ಅದ ರೀ ಸದ್ದ. ಹಿಂಗಾಗಿ ರೀ ಬ್ಲಾಸ್ಟಿಂಗ್ ಮಾಡಿದ್ರಪ್ಪ ಅಂತಂದ್ರೆ ಮತ್ತೆ ಒಳ್ಳೆ ನಮ್ಮ ಕೆಲಸ ಚಾಲು ಆಕೈತ್ರಿ. ಹಾಂ ತೋರಿಸ್ತೇನೆ ರೀ ನೋಡಾಕ್ರಿ. ಬ್ಲಾಸ್ಟಿಂಗ್ ಮಾಡಿದ್ರ ಕಾಣತೈತ್ರಿ, ಯಾಕೋ ಬ್ಲಾಸ್ಟಿಂಗ್ ಹರಿಲ್ಲ. ನೋಡುಂಬರ್ರಿ ಏನಾಗೈತಿ ಚ. ಬ್ಲಾಸ್ಟಿಂಗ್ ಮಾಡ್ರಿ, ಅರ್ಧ ಹರ್ಯಾವ್ರಿ ಅರ್ಧ ಹರಿಲ್ಲ ನೋಡ್ರಿ. ಟಮನ್ ನಿಂತೈತಿ ನೋಡ್ರಿ ಬಾಯಿ ಮ್ಯಾಗ. ಈ ಸದ್ ನೋಡ್ರಿ ಮಿಷನ್ ಕಡೆ ಹೊಂಟಿದ್ದು ಮತ್ತೀಗ ಬ್ಲಾಸ್ಟಿಂಗ್ ಮಾಡೋವ್ರಿ ಸದ್ದ, ಯಾಕಂದ್ರೆ ಅವು ಕುಣಿ ಹರಿಲ್ಲ ಆಗಳದು. ನನಗೆ ತಿಳಿಯಲಾಗ್ಯದ ಇವ್ರು ಕೆಲಸ ಮಾಡೋರು ಕರೆಕ್ಟ್ ಇಲ್ಲೋ, ಏನು ಕೆಲಸ ಮಾಡಿಸ್ಕೊಳ್ಳೋ ಕರೆಕ್ಟ್ ಇಲ್ಲೋ, ಏನು ನಾ ಕರೆಕ್ಟ್ ಇಲ್ಲೋ, ಏನು ಇಲ್ಲಿ ಮಂದಿನೂ ಕರೆಕ್ಟ್ ಇಲ್ಲೋ. ತಲೆ 108 ಹುಳ ಬೀಳತ್ತಾರ ರೀ. ಈಗ ಅಲ್ಲಿ ಒಬ್ಬರ ಥರ ರ್ಯಾಂಪ್ ಮಾಡ್ಕೋತಾಳೆ, ಒಬ್ಬರ ಥರ ಇಲ್ಲಿ ನಮ್ಗೆ ಕ್ಲೀನ್ ಮಾಡಿಕೊಡು, ನಾವು ಒಬ್ಬರು ಶೆಡ್ ಹಾಕೋರು ಇದ್ದೇವೆ ಒಬ್ರು ಹತ್ತಾರ, ಒಬ್ರು ಒಂದು ಬೇರೆ ಹೇಳ್ತಾರೆ. ಅದಕ್ಕೆ ಈಗ ಏನು ನೋಡೋಗಿ ತಲೆ ಡಿಪ್ರೆಷನ್ ಆದಂಗೆ ಆಗದೈತಿ. ಈಗ ತರ್ಬಿಸನ್ ಇಲ್ಲೇ ಬರ್ಲತ್ತಾಳೆ ಇನ್ನು, ಯಾಕಂದ್ರೆ ಮಿಷನ್ ಆ ಕಡೆ ಒಯ್ದೇ ಇಲ್ಲ. ಮುಂದೆ ಪಾಯಿಂಟ್ ಮ್ಯಾಗ ಬರ್ಲತ್ತಾರ್ರಿ ಅವರು. ಬಂದ್ರೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ ನೋಡ. ಇವತ್ತು ಅದ್ರಾಗ ಮೇನ್ ಸಮಸ್ಯೆ ಏನಾಗಿದೆ ಅಂದ್ರೆ ಬ್ಲಾಸ್ಟಿಂಗ್ ರೀ ಲೇಟ್ ಮಾಡಾಗಿದ್ರಿ. ಲೇಟ್ ಮಾಡ್ಯಾಗದ ಸದ್ದು ನಾವು ತೆಗಿಬೇಕಾದ್ರೆ ಮಟ್ರಲ್ಲ ಮಿನಿಮಮ್ 12 ಗಂಟೆ ಮ್ಯಾಗ ಹಾಕಿದ್ರಿ. ಅದೊಂದು ದೊಡ್ಡ ಸಮಸ್ಯೆ. ಚಂತಕ್ಕಾದ್ರೆ ಏನು ಅನ್ಸಂಗಿಲ್ಲ, ಬಟ್ ರಾತ್ರಿನೇ ಒಂದು ಸ್ವಲ್ಪ ನಿಲ್ಲಕ್ಕ ಜಾಗ ಅನುಕೂಲ ಇಲ್ಲ ರೀ, ಹಿಂಗಾಗಿ ಸಮಸ್ಯೆ. ಅದಕ್ಕೆ ಬಿಟ್ರೆ ಬೇರೆ ಏನಿಲ್ಲ. ಈಗ ನೋಡ್ಬೋದ್ರಿ ನಾವು ರಾತ್ರಿ 9 ಗಂಟೆ ಆಗಿದ್ರಿ. ಮಿಷನ್ ಚಾಲು ಮಾಡ್ಲಿಕ್ಕೆ ಒಂದು ಸ್ವಲ್ಪ ಡೀಸೆಲ್ ಎಲ್ಲ ಹಾಕೊಂಡು 9 ಗಂಟೆಗೆ ಚಾಲು ಮಾಡೇನ್ರಿ. ಈಗ ಇದು ಏನೋ ಮಟ್ರಿ ಇಲ್ಲಂದ್ರೆ ಒಂದು 10-12 ಗಂಟೆ ಮ್ಯಾಗೆ ಹಾಕಿದ್ರಿ, ಕಡಿಮೆ ಆಗಿಲ್ಲ ರೀ. ಹಾಂ ರೀ, ಸ್ವಲ್ಪ ಮಿಷನ್ ಚಾಲು ಮಾಡೇನಿ ಡೀಸೆಲ್ ಹಾಕಿ. ಲೇಟ್ ಐತ್ರಿ, ಒಂದು ಸ್ವಲ್ಪ 11 ಗಂಟೆ ಆಗೈತ್ರಿ ಎಲ್ಲ ತೆಗಿಬೇಕಂತೇಳಿ. ಆದರೂ ಅರ್ಧ ಕೆಲಸ ಆಗೈತಿ, ಏನೋ ಅರ್ಧ ಆಗಿಲ್ಲ. ಈಗ ಮಷಿನ್ ಬಂದ್ ಮಾಡ್ತೀನಿ ರೀ, ನಿದ್ದೆ ಬರತ್ತವ್ರಿ. ಆಮೇಲೆ ಮತ್ತೆ ಬೆಳಗ್ಗೆದ್ದು ಚಾಲು ಮಾಡ್ಬೇಕು ಅನ್ನೋದು ಪ್ಲ್ಯಾನ್ ಐತ್ರಿ. ನೋಡ್ರಿ ನಾ ಈಗ ಜಸ್ಟ್ ರ್ಯಾಂಪ್ ಒಳಗಿಂದ ಹೊರಗೆ ತೆಗೆದು ಮಷಿನ್ ನಿಲ್ಸೀನಿ. ಏನೋ ಊಟ ಮಾಡಿಲ್ಲ ರೀ, ನಾವು ಹೋಗಿ ಊಟ ಮಾಡ್ಬೇಕು ರೀ. ಟೈಮ್ 11 ಗಂಟೆ ಐತ್ರಿ. ಅದು ನೋಡ್ರಿ ತ್ರಬಿಶ್ ಮ್ಯಾಗ ಮಷಿನ್ ತಂದು ಮ್ಯಾಗ ಹಚ್ಚೇನಿ ರೀ. ಈಗ ಹೋಗಿ ಊಟ ಮಾಡ್ತೀನಿ ರೀ. ಮತ್ತು ನಿಮಗೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ನಾಗ ರೀ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ.
ಬಾಯ್ ರೀ ಎಲ್ಲರಿಗೆ.